ಈಗ ಹೋಗ್ಬಿಟ್ಟು ಪಂಪ್ ಹೌಸ್ಗೆ ಹೋಗ್ಬಿಟ್ಟು ಈಗ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅನ್ನೋದು ಅನ್ಕೊಂಡ್ಬಿಟ್ಟಿದ್ದೀರ ನೀವು. ಅದು ನಿಮ್ಮ ಜವಾಬ್ದಾರಿ, ಅದು ಅಧಿಕಾರಿಗಳು ಮಾಡುವಂತ ಜವಾಬ್ದಾರಿ. ಅದು ನಿಮ್ಗೆ 2.5 ತಿಂಗಳು 3 ತಿಂಗಳು ಸ್ಟಾರ್ಟ್ ಆಗ್ಬೇಕಾಗಿತ್ತು. ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿತ್ತು, ನೀರು ಬರ್ಬೇಕಾಗಿತ್ತು. ನಮಗೆ ಜೂನ್ ತಿಂಗಳಿಂದ ನೀವೇನ್ ಮಾಡ್ತಿದ್ರಿ ರಿಪೇರಿ ಅಂತ ಈಗ ಹೇಳ್ತಾ ಇದ್ರಲ್ಲ ನೀವು, ಅಕ್ಟೋಬರ್ ಬಂದಾಗ ಹೇಳ್ತಾ ಇದ್ರಲ್ಲ ನೀವು. ಅದು ಗೊತ್ತಿರ್ಬೇಕಾಗಿತ್ತಲ್ವಾ ಅಧಿಕಾರಿಗಳಿಗೆ? ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕಾಗಿದೆ, ಯಾಕೆ ನಮ್ಮ ತಾಲೂಕಿಗೆ ನೀರು ಬಿಡ್ತಾ ಇಲ್ಲ, ನಮ್ಮ ಕೆರೆಗಳಿಗೆ ಯಾಕೆ ನೀರು ತುಂಬ್ತಾ ಇಲ್ಲ ಅಂತ ಕೇಳೋದನ್ನಾದ್ರೂ ಮಾಡಬೇಕಾಗಿತ್ತಲ್ಲ ನೀವು. ನೀವೀಗ ರಿಪೇರಿ ಇದೆ ಅಂದ ತಕ್ಷಣ ನಾವು ರೈತರೆಲ್ಲ ಸುಮ್ಮನೆ ಆಗ್ಬಿಡ್ಬೇಕು. ಈಗ ನೀವು ಹೇಳಿದ ತಕ್ಷಣ ನಾವು ಕೇಳ್ಕೊಂಡದನ್ನ ಸುಮ್ಮನೆ ಆಗ್ಬೇಕು. ಇಂಥ ಡ್ರಾಮಾಗಳನ್ನ ನಾವು ಎಷ್ಟು ನೋಡಿಲ್ಲ. ರಿಪೇರಿ ಇದೆ ಅಂತಾನೆ ಕಾಲ ಕಳೆದಿದ್ದಂಥದನ್ನ ಎಷ್ಟೋ ವರ್ಷಗಳಿಂದ ಕಾಲ ಕಳೆದಂಥದ್ದನ್ನ ನಾವು ಮೊದಲಿಂದ ನೋಡ್ಕೊಂಡು ಬಂದಿಲ್ವಾ? ಈಗ 3 ವರ್ಷದಿಂದ ಈ ಕಾಲ ಹಾಕ್ಬೇಕಾಗಿತ್ತು ನಿಮಗೆ. ಹೋಗ್ಲಿ, ಹೋದ ವರ್ಷ ತುಂಬಿದ ಕೆರೆಗಳನ್ನ ನೀವು ಹೋದ ವರ್ಷ ಕೆರೆ ನೀರು ಬಿಡ್ಲಿಲ್ಲ, ಹೋದ ವರ್ಷ ತುಂಬಿದ್ರ ಹೋದ ವರ್ಷ ನೀರು ಬಿಡ್ಲಿಲ್ಲ. ಹೋದ ವರ್ಷ ಏನೋ ಒಳ್ಳನ ಕೃಪೆಯಿಂದ ಒಂದಷ್ಟು ಕೆರೆಗಳಿಗೆ ನೀರು ಬಂತು, ಹಾಗಾಗಿ ರೈತ ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಸದ್ಯ ಹೆಂಗೋ ಬೆಳೆ ಬೆಳಿಲಿಕ್ಕೆ ತೊಂದರೆ ಆಗಿಲ್ಲ ನಮ್ಗೇನೋ ತೊಂದರೆ ಇದ್ದ. ಇವತ್ತು ಬೆಳೆ ಆಗ್ತಾ ಇಲ್ಲ ಸರಿಯಾಗಿ, ತೊಂದರೆ ಆಗ್ತಾ ಇದೆ. ಇವತ್ತಾದ್ರೂ ನೀವು ಆಕ್ಟ್ ಮಾಡ್ಬೇಕಲ್ಲ, ನೀವು ಸರಿಯಾಗಿ ನಡ್ಕೋಬೇಕಲ್ಲ. ಇವತ್ತು ನೀವು ಕೇಳಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಬೇಕಾಗಿದ್ದು? ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ, ನೀವು ಅದನ್ನ ನಡ್ಕೊಳ್ಳಕ್ ಆಗಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ನಿಮ್ಗೆ ಏನಂತ ಹೇಳ್ಬೇಕು? ಜೊತೆಗೆ ರೈತರು ಇವತ್ತು ಇವತ್ತು ಈಗ ತಂದಿರೋದು ಬಿಸಿ ಬಿಸಿ ಇದೆ, ನೋಡಿ ಅಷ್ಟು ಸೊಕ್ಕ ಅವರಿಗೆ. ದನದ ಬಿರಿಯಾನಿ, ದನದ ಕಬಾಬು ಆಕ್ಷನ್ ಮಾಡಿ ಸ್ಟಾರ್ ಹೋಟೆಲ್ ಸರ್. ಈಗ ನೀವು ನ್ಯಾಮತ್ ಹೋಟ್ಲು ಹೋಗ್ತೀರಿ, ಬೇಕಾಗಿರೋದ ತೆಗೆದಿರ್ತಾರೆ. ದನದ ಮಾಂಸ ಯಾವ್ಯಾವ ಹೋಟ್ಲಿಂದ ಎಲ್ಲ ಮಾಡಿ ಆ ಹೋಟ್ಲ್ ಲೈಸೆನ್ಸ್